ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು PM ಲವ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತಿರುಮಕೂಡಲು ಮಹಾಕುಂಭಮೇಳದ 2ನೇ ದಿನ ಇವತ್ತು. ಕಾರ್ ಪಾರ್ಕಿಂಗ್ ಎಲ್ಲ ನೋಡ್ಬೋದು. 100 ಮೀಟರ್ ದೂರದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ದೇವಸ್ಥಾನದ ಹತ್ರ ಯಾರನ್ನೂ ಕೂಡ ಬಿಡ್ತಾ ಇಲ್ಲ, ಕಾರು ಸ್ಕೂಟರ್ ಯಾವುದನ್ನು ಕೂಡ. ನಿನ್ನೆ ಅಗಸ್ತೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತು ಗುಂಜನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು 2ನೇ ಬಾರಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ನಂತರ ದರ್ಶನಕ್ಕೆ ಹೋದ್ವಿ. ಗುಂಜನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ತುಂಬಾ ರಶ್ ಇದ್ದರು. ಆಯಿತು, ಓಕೆ, ದರ್ಶನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ರಶಲ್ಲೇ ನಿಂತ್ಕೊಂಡು ದೇವರನ್ನ ನೋಡಿಕೊಂಡು ನಂತರ ದಾಸೋಹಕ್ಕೆ ಹೋಗೋಣ, ಊಟದ ವ್ಯವಸ್ಥೆ ಇರುತ್ತೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಫೈನಲಿ ಊಟ ಕೂಡ ಸಿಕ್ತು ಸ್ನೇಹಿತರೆ. ನಂತರ ಅಲ್ಲಿ ಊಟನ ಮಾಡಿಕೊಂಡು ವಿಕ್ಷೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ನಿನ್ನೆಗಿಂತ ಇವತ್ತು ತುಂಬಾ ಜನ ಸೇರಿದ್ದಾರೆ ಸ್ನೇಹಿತರೆ. ಲಕ್ಷಾಂತರ ಜನ ಸೇರಿರೋ ಜನಸಾಗರನೇ ಹೋಗ್ತಾ ಇದ್ದೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಕಾವೇರಿ ಕಪಿಲ ಸ್ಫಟಿಕ ಸರೋವರದಲ್ಲಿ ಪುಣ್ಯ ಸ್ನಾನ ಮಾಡೋದೇ ಒಂದು ಪುಣ್ಯ ಅಲ್ವಾ. ಸಾವಿರಾರು ಕಿಲೋಮೀಟರ್ ಪ್ರಯಾಗ್ರಾಜ್ಗೆ ಹೋಗಿ ಪುಣ್ಯ ಸ್ನಾನ ಮಾಡೋಕ್ಕಂತೂ ಆಗೋದಿಲ್ಲ. ನಮಗಂತೂ ಕೆಲವ್ರಿಗಾಗುತ್ತೆ, ನಮ್ಮಂತ ಕೆಲವ್ರಿಗೆ ಆಗೋದಿಲ್ಲ. ನಮ್ಮ ಕಾವೇರಿ ಕಪಿಲ ಸ್ಫಟಿಕ ಸರೋವರ ಪುಣ್ಯ ಸ್ನಾನವನ್ನು ಮುಗಿಸಿ ವಿಕ್ಷೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅಲ್ಲೂ ಕೂಡ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ನಂತರ ನಾವು ಬರುವ ದಾರಿಯಲ್ಲಿ ಇನ್ನೊಂದು ದೇವಸ್ಥಾನ ಕಾಣಿಸ್ತಾ ಇತ್ತು. ಯಾವ ದೇವಸ್ಥಾನ ಅನ್ನೋದು ಕೂಡ ಗೊತ್ತಿರಲಿಲ್ಲ ನಮಗೆ. ಒಳಗಡೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಆವಾಗ ಗೊತ್ತಾಯಿತು, ಅಲ್ಲೇ ಬರೆದಿದ್ರು ಆನಂದೇಶ್ವರ ದೇವಸ್ಥಾನ ಅಂತ. ಅಲ್ಲೂ ಕೂಡ ಹೋಗಿ ದೇವರಿಗೆ ನಮಸ್ಕಾರನ ಮಾಡಿಕೊಂಡು ಹೊರಟ್ವಿ. ಮೈಸೂರಿಂದ 30 ಕಿಲೋಮೀಟರ್ ದೂರದಲ್ಲಿರುವ ತ್ರಿವೇಣಿ ಸಂಗಮಕ್ಕೆ ನೀವು ಕೂಡ ಭೇಟಿ ನೀಡಿ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ.